ಕರ್ಣ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ನಿಧಿ ಮತ್ತೆ ಕರ್ಣ ಹೊರಗೆ ಬಂದಿರ್ತಾರೆ. ಇಲ್ಲಿ ನಿಧಿ ಹೇಳ್ತಾಳೆ, ಕರ್ಣ ಸರ್, ನಾನು ನೀವು ಹೀಗೆ ಯಾವಾಗ್ಲೂ ಸುತ್ತಾಡ್ಕೊಂಡಿರ್ಬೇಕಲ್ವಾ ಅಲ್ವಾ ಕರ್ಣ ಸರ್ ಅನ್ನುವಾಗ ಕರ್ಣ ಏನೋ ಯೋಚನೆ ಮಾಡ್ತಿರ್ತಾನೆ. ನಿಧಿ ಕೇಳ್ತಾರೆ, ಕರ್ಣ ಸರ್, ನಾನೇನೋ ಹೇಳ್ತಿದ್ದೀನಿ, ನೀವು ನೋಡಿದ್ರೆ ಈ ಥರ ಯೋಚನೆ ಮಾಡ್ತಿದ್ದೀರಲ್ಲ, ಯಾಕೆ, ಏನಾಯ್ತು ಅಂತ ಕೇಳಿದಾಗ, ಏನೂ ಇಲ್ಲ ನಿಧಿ, ಮನೇಲೆಲ್ಲ ನಿಮಗೆ ಮದುವೆ ಮಾಡಬೇಕು, ನಿಮ್ಮನ್ನು ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ಯೋಚನೆ ಇದ್ದಾರೆ. ಅದು ಬೇರೆ ಈ ರಮೇಶ್ ವಸಿಷ್ಠನು ಅದನ್ನೇ ಕಾಯ್ತಾ ಇದ್ದಾರೆ. ಹೇಗಿದ್ರು ನಮ್ಮಿಬ್ರನ್ನ ಬಯಲು ಮಾಡಬೇಕು, ನಮ್ಮಿಬ್ರು ಪ್ರೀತಿ ಬಗ್ಗೆ ಬಯಲು ಮಾಡಿ ಮನೇಲಿ ದೊಡ್ಡ ಜಗಳನೆ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಈ ಮದುವೆ ಪ್ಲಾನ್ ಎಲ್ಲ, ಹಾಗಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ನಿಧಿ ಅಂತ ಹೇಳ್ತಾರೆ. ಅಯ್ಯೋ ಅಷ್ಟೇನಾ ಸರ್, ನಮ್ಮಿಬ್ರ ಮಧ್ಯೆ ಯಾರು ಬರೋಕ್ಕೆ ಆಗಲ್ಲ, ಅವರು ಯಾವುದೇ ರೀತಿ ಪ್ಲಾನ್ ಮಾಡಿದ್ರು ಅದು ಊಟನೇ ಹೊಡೆಯುತ್ತೆ, ನಮ್ಮಿಬ್ರನ್ನ ಯಾರು ದೂರ ಮಾಡೋಕ್ಕಾಗಲ್ಲ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನು ನಿಮಗಾಗಿ ನೀವು ನಮಗಾಗೇ ಇರೋದು, ಯಾರೇ ನಮ್ಮಿಬ್ರು ಮಧ್ಯೆ ಬಂದ್ರೂ ನಮ್ಮಿಬ್ರನ್ನ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಬರೀ ಹುಡುಗ ನೋಡೋ ಶಾಸ್ತ್ರ ಮಾತ್ರ ತಾನೇ ನಡೀತಿರೋದು, ಇನ್ನು ಮದುವೆನೇ ಅಲ್ಲಲ್ಲ ಅಂದಾಗ ಕರ್ಣಂಗೆ, ಹಂಗೆ ಹೇಳಬೇಡಿ ನಿಧಿ, ನಿಮ್ಮನ್ನು ಯಾರು ನೋಡೋಕ್ಕೆ ಬರೋಕ್ಕೂ ನನಗೆ ಇಷ್ಟ ಆಗಲ್ಲ, ನಾನೇ ನೋಡಬೇಕು ನಿಮ್ಮನ್ನ ಕೈ ಹಿಡಿಯೋ ಗಂಡ ನಾನೇ ಆಗಿರಬೇಕು, ನನ್ನ ಹುಡುಗನ ನೋಡೋಕ್ಕೂ ಯಾರು ಬರಬಾರ್ದು ಅಂತ ಹೇಳ್ತಾರೆ. ಇರಲಿ ಸರ್, ನೋಡ್ಕೊಂಡು ಹೋಗಲಿ, ನೋಡ್ಕೊಂಡು ಹೋದ ತಕ್ಷಣ ಏನು ಮದುವೆ ಆಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮಾರನೇ ದಿನ ಎಲ್ಲ ಹುಡುಗ ಬರೋ ಸಂತೋಷದಲ್ಲೇ ಇರ್ತಾರೆ. ಈ ಕಡೆ ನಿತ್ಯ ಅಂತೂ, ಹಬ್ಬ, ನಿಧಿಗೆ ನನ್ನ ಜೀವನ ಥರ ಆಗಬಾರ್ದು, ಒಳ್ಳೆ ಜೀವನ ಸಿಗಬೇಕು, ಅವಳನ್ನ ಇವತ್ತು ನಾನೇ ರೆಡಿ ಮಾಡಬೇಕು ಅಂತ ನಿಧಿನ ರೆಡಿ ಮಾಡ್ತಾ ಇರ್ತಾಳೆ. ನೋಡು ನಿಧಿ, ನಿನ್ನ ಜೀವನ ಅಂತೂ ನನ್ನ ಜೀವನ ಥರ ಆಗಬಾರ್ದು, ನನಗೆ ತೇಜಸ್ ಮೋಸ ಮಾಡ್ದ, ಆದರೆ ನಿನಗೆ ಈಗ ನೋಡಿರೋ ಹುಡುಗ ತುಂಬ ಒಳ್ಳೆಯವರಂತೆ, ನಿನ್ನ ಜೀವನ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ನಿಧಿ ಮನಸ್ಸಲ್ಲಿ, ನನ್ನ ಜೀವನ ಚೆನ್ನಾಗಿರುತ್ತೆ ಅಕ್ಕ, ಆದರೆ ನಾನು ಕರ್ಣ ಸರ್ನ ಮದುವೆ ಆದರೆ ಮಾತ್ರ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ಕಡೆ ಕರ್ಣ, ಅಯ್ಯೋ ಇಷ್ಟು ಎಲ್ಲರೂ ಖುಷಿಯಾಗಿದ್ದಾರಲ್ಲ, ಯಾರು ಆ ಹುಡುಗ ನೋಡೋಣ ಅಂತ ಹೊರಗೆ ನಿಂತಿರುವಾಗ ಕರ್ಣನ ತಂಗಿನೂ, ಏನಣ್ಣ ಈ ಥರ ಆಗ್ತುಂಟಲ್ಲ, ನೀವು ನಿಧಿ ಚೆನ್ನಾಗಿರ್ತೀರಾ, ಒಟ್ಟಿಗಿರ್ತೀರಾ ಅಂದ್ಕೊಂಡ್ರೆ ಇವಾಗ ನೋಡಿದ್ರೆ ನಿಧಿ ಹುಡುಗನ ನೋಡ್ತಿದ್ದಾರಲ್ಲ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ, ಅಯ್ಯೋ ನೋಡಿದ ತಕ್ಷಣ ಏನಾದ್ರು ಮದುವೆ ಆಗುತ್ತಾ ಮೇಡಮ್ ಅಂತ ಕರ್ಣನ ಅಸಿಸ್ಟೆಂಟ್ ಹೇಳ್ತಾರೆ. ಇವತ್ತು ಏನೇನು ಕೆಲಸ ಇದೆ ಅಂತ ಕೇಳಿದಾಗ, ಏನೂ ಇಲ್ಲ ಸರ್, ಕೆಲಸ ಎಲ್ಲ ಮುಗ್ದಿದೆ, ಈಗ ನಿಧಿ ಮೇಡಮ್ ಬರ್ತಿರೋ ಹುಡುಗನ ಹೆಂಗೆ ಓಡಿಸೋದು ಅಂತ ಒಂದೇ ನೋಡಬೇಕು ಅನ್ನೋಷ್ಟೊತ್ತಿಗೆ, ಇನ್ನೇನು ಹುಡುಗ ಏನೋ ನಿಮ್ಮಷ್ಟು ಸ್ಮಾರ್ಟ್ ಇರಲ್ಲ ಸರ್, ನೀವೇನು ಚಿಂತೆ ಮಾಡಬೇಡಿ ಅನ್ನೋಷ್ಟೊತ್ತಿಗೆ ಈ ಕಡೆ ಕಾರ್ ಸೌಂಡ್ ಆಗುತ್ತೆ. ಕರ್ಣನ ತಂಗಿ ಅಸಿಸ್ಟೆಂಟ್ ಎಲ್ಲ ನೋಡ್ತಿರುವಾಗ ಒಬ್ಬ ಹೊರಗೆ ಬರ್ತಾನೆ.